ನಮ್ಮ ನ್ಯೂಸ್ಗೆ ಸ್ವಾಗತ. ಅಂಕಾಲಮಡುಗು ಗ್ರಾಮದಲ್ಲಿ ಗೋಡಂಬಿ ತೋಟಕ್ಕೆ ಬೆಂಕಿ, 2 ಲಕ್ಷ ರುಗಳು ನಷ್ಟ. ಚಿಂತಾಮಣಿ ತಾಲೂಕಿನ ಅಂಕಾಲಮಡುಗು ಗ್ರಾಮದ ಎನ್ ಪ್ರಕಾಶ್ ರೆಡ್ಡಿ ಅವರಿಗೆ ಸೇರಿದ ಗೋಡಂಬಿ ಗಿಡಗಳಿಗೆ ಅನುಮಾನಾಸ್ಪದ ವ್ಯಕ್ತಿಗಳು ಬೆಂಕಿ ಹಾಕಿದ ಪರಿಣಾಮ ಗಿಡಗಳು ಸುಟ್ಟು ಹೋಗಿ ಸುಮಾರು 2 ಲಕ್ಷ ರುಗಳು ನಷ್ಟವಾಗಿದೆ ಎಂದು ಇಲ್ಲಿನ ಬಟ್ಲಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಅವರು ನೀಡಿರುವ ದೂರಿನಲ್ಲಿ ನಮ್ಮ ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಸುಮಾರು 18 ವರ್ಷ ಕಳೆದಿರುವ ಗೋಡಂಬಿ ಗಿಡ ನಾಟಿ ಮಾಡಿದ್ದು, ಅದರಿಂದ ಉತ್ತಮ ಫಸಲು ಬರುತ್ತಿದ್ದು, ಅದು ತಮ್ಮ ಜೀವನದ ಆಧಾರ ಸ್ತಂಭವಾಗಿತ್ತು. ಮಂಗಳವಾರದಂದು ಮಧ್ಯಾಹ್ನ ಅನುಮಾನಾಸ್ಪದ ವ್ಯಕ್ತಿಗಳು ನಮ್ಮ ತೋಟಗಾರಿಕೆಯ ಬೆಳೆಗೆ ಬೆಂಕಿ ಹಚ್ಚಿ ಈ ವರ್ಷದ ಫಸಲು ಪೂರ್ತಿ ಬೆಂಕಿಗೆ ಅನಾಹುತವಾದರೆ, ಈ ವರ್ಷ ಹೊಸದಾಗಿ ನೆಟ್ಟಿರುವ ಸುಮಾರು 150 ಗಿಡಗಳು ಬೆಂಕಿಗೆ ಆಹುತಿಯಾಗಿ ಸುಮಾರು 2 ಲಕ್ಷ ರುಗಳು ನಷ್ಟವಾಗಿದೆ ಎಂದು ದೂರಿನಲ್ಲಿ ವಿವರಿಸಿದ್ದಾರೆ. ಮದ್ಯಪಾನ ಸೇವನೆ ಮತ್ತು ಜೂಜಾಟಗಳು ಸದರಿ ಜಮೀನಿನ ಬಳಿ ಅಕ್ರಮವಾಗಿ ನಡೆಯುತ್ತಿರುವುದರಿಂದ ಫಸಲು ಸಹ ಕದಿಯುತ್ತಿದ್ದರು. ಅವರಿಗೆ ಎಚ್ಚರಿಕೆ ಕೊಟ್ಟರೂ ಸಹ ಅಕ್ರಮ ಚಟುವಟಿಕೆಗಳು ನಡೆಸುತ್ತಿದ್ದಾರೆ. ಅತ್ತ ಕೂಡ ಗಮನ ಹರಿಸುವಂತೆ ಪೊಲೀಸರಲ್ಲಿ ಅವರು ಮನವಿ ಮಾಡಿದ್ದಾರೆ.